ಗೃಹ ಸಚಿವ ಪರಮೇಶ್ವರ್ಗೆ ಕಬಡ್ಡಿ ಟೂರ್ನಿ ಬೆಟ್ಟಿಂಗ್ ಈಗ ಸಂಕಷ್ಟವನ್ನ ತಂದೊಡ್ಡಿದೆ. 42ನೇ ಎಸಿಜೆಎಂ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಪರಮೇಶ್ವರ್. ಸಚಿವ ಪರಮೇಶ್ವರ್ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆಗೆ ಆದೇಶ ನೀಡಲಾಗಿದೆ. ಕಬಡ್ಡಿ ಟೂರ್ನಿಯಲ್ಲಿ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ದಾಗಿ ಹೇಳಿದ್ದಂತಹ ಸಚಿವರು ಬೆಟ್ಟಿಂಗ್ ಕಟ್ಟೋದು ಅಪರಾಧ ಅಂತ ಖಾಸಗಿ ದೂರು ದಾಖಲಾಗಿತ್ತು. ಈಗ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಗೃಹ ಸಚಿವ ಪರಮೇಶ್ವರ್ ಅವರ ವಿರುದ್ಧ ಕಬಡ್ಡಿ ಪಂದ್ಯಾವಳಿಯಲ್ಲಿ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಿಸಬೇಕು ಅಂತ ದೂರು ದಾಖಲಾಗಿತ್ತು. ಬೆಟ್ಟಿಂಗ್ ಕಟ್ಟೋದು ಅಪರಾಧ ಅಂತ ಖಾಸಗಿ ದೂರು ದಾಖಲಾಗಿತ್ತು. ಕೊಡ್ತಾರಂತ ಬಿಜೆಪಿ ಪ್ರಶ್ನೆ ಮಾಡ್ತಿದೆ ಸರ್. ಎಫ್ಐಆರ್ ಹಾಕೋದಕ್ಕೆ ಸೂಚನೆ ಕೊಟ್ಟಿದೆ ನ್ಯಾಯಾಲಯ ಅನ್ನುವಂಥ ವಿಚಾರನ ಪ್ರಸ್ತಾಪ ಮಾಡಿ. ಅವರು ಕಾಯ್ತಾ ಇದ್ದರೆ ಒಳ್ಳೆಯದು. ಸಂದರ್ಭ ಬಂದಾಗ ತೀರ್ಮಾನ ಮಾಡೋಣ. ಅವರು ಕಾಯ್ತಾ ಇದ್ದರೆ ಒಳ್ಳೆಯದು. ಸಂದರ್ಭ ಬಂದಾಗ ತೀರ್ಮಾನ ಮಾಡೋಣ. ಯಾವಾಗ ರಾಜೀನಾಮೆ ಕೊಡ್ತಾರಂತ ಬಿಜೆಪಿ ಪ್ರಶ್ನೆ ಮಾಡ್ತಿದೆ ಸರ್. ಎಫ್ಐಆರ್ ಹಾಕೋದಕ್ಕೆ ಸೂಚನೆ ಕೊಟ್ಟಿದೆ ನ್ಯಾಯಾಲಯ ಅನ್ನುವಂಥ ವಿಚಾರನ ಪ್ರಸ್ತಾಪ ಮಾಡಿ. ಅವರು ಕಾಯ್ತಾ ಇದ್ದರೆ ಒಳ್ಳೆಯದು. ಸಂದರ್ಭ ಬಂದಾಗ ತೀರ್ಮಾನ ಮಾಡೋಣ. ಅವರು ಕಾಯ್ತಾ ಇದ್ದರೆ ಒಳ್ಳೆಯದು. ಸಂದರ್ಭ ಬಂದಾಗ ತೀರ್ಮಾನ ಮಾಡೋಣ. ಯಾವಾಗ ರಾಜೀನಾಮೆ ಕೊಡ್ತಾರಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.